ವೆಲ್ಕಮ್ ಟು ಹೆಲ್ದಿ ಬೇಕ್ ಆ್ಯಂಡ್ ಕುಕ್. ನಾನಿವತ್ತು ಹಾಫ್ ಆ್ಯಂಡ್ ಹಾಫ್ ಫ್ಯೂಷನ್ ಪಾಯಸ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಒಂದು ಇಡೀ ಬಸಳೆ ಸೊಪ್ಪು, ಒಂದು 4ರಿಂದ 5 ಬಸಳೆ ಸೊಪ್ಪನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ನಾವು ತೆಕ್ಕೋಬೇಕು. ಹಾಗೆ ಕರ್ಬೂಜ ಹಣ್ಣನ್ನು ಮಧ್ಯದಲ್ಲಿ ನಾನು ಅದರ ಬೀಜಗಳನ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದರ ತಿರುಳನ್ನು ಮಿಕ್ಸರ್ ಜಾರ್ಗೆ ಹಾಕಿ ಈ ಥರ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಣಲೆಗೆ ಒಂದು ಕಪ್ ಹಾಲು ಹಾಗೆ ಒಂದು ಸ್ವಲ್ಪ ರವೆನ ಹಾಕ್ಕೊಂಡು ರವೆನ ಬೇಯಿಸ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ರವೆ, 1 ಕಪ್ ಹಾಲು. ಸೊ ರವೆ ಬೆಂದ ಮೇಲೆ ನಾವು ಅದಕ್ಕೆ ಬೇಕು ಅಂತ ಆದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು, ಇಲ್ಲ ಹಾಲೇ ಹಾಕ್ಕೊಳ್ತೀವಿ ಅಂದರೆ ಹಾಲಲ್ಲೇ ಹಾಕ್ಕೊಳ್ಬೋದು. ಅದಾದಮೇಲೆ ನಾನು ಕರ್ಬೂಜ ಹಣ್ಣಿನ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕರ್ಬೂಜ ಹಣ್ಣು ಪೇಸ್ಟನ್ನ ಹಾಕ್ಕೊಂಡ್ಮೇಲೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಫ್ಲೇವರ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ರುಚಿಗೆ ಸಿಹಿಗೆ ಅನುಗುಣವಾಗಿ ಸಕ್ಕರೆನ ಹಾಕ್ಕೊಂಡು ವೆನಿಲಾ ಎಸೆನ್ಸ್ನ ಹಾಕ್ಕೊಂಡು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಏನು ಇದು ಮಾಡ್ಕೊಂಡಿದ್ದೀವಲ್ಲ ಬಸಳೆ ಸೊಪ್ಪಿನ ಪೇಸ್ಟ್, ಅದಕ್ಕೆ ಒಂದು ಅರ್ಧ ಕಪ್ ಹಾಲು, ಒಂದು ಸ್ವಲ್ಪ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬಸಳೆ ಸೊಪ್ಪನ್ನು ಸ್ವಲ್ಪ ಹಸಿ ವಾಸನೆ ತೆಗೆಯುವಷ್ಟು ಹುರ್ಕೋಬೇಕು. ಹಾಗೆ ಏಲಕ್ಕಿನ ಕೂಡ ಹಾಕ್ಕೋಬೇಕು ಆ ಭಾಗಕ್ಕೆ. ಹಾಗೆ ಸಿಹಿಗೆ ಅನುಗುಣವಾಗಿ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬಸಳೆ ಸೊಪ್ಪಿನ ಪೇಸ್ಟ್ನ ಫಸ್ಟ್ಗೆ ನಾವು ಇದು ಮಾಡ್ಕೋಬೇಕು. ಹಾಗೆ ಇದಕ್ಕೂ ಕೂಡ ವೆನಿಲಾ ಎಸೆನ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಬಸಳೆ ಸೊಪ್ಪಿನ ಅದರ ಹಸಿ ವಾಸನೆ ತೆಗೆದು ಮತ್ತು ನಾವು ಇದಕ್ಕೆ ಎಲೆ ಹಾಕ್ಕೊಂಡ್ಬಿಟ್ಟು ಹಾಫ್ ಆ್ಯಂಡ್ ಹಾಫ್ ಪಾಯಸ ಕರ್ಬೂಜ ಹಣ್ಣಿನ ಅದರ ಹೊರಗಿನ ಸಿಪ್ಪೆನಲ್ಲೇ ಶೇರ್ ಮಾಡ್ಕೋಬೇಕು. ಈ ಥರ ಹಾಫ್ ಆ್ಯಂಡ್ ಹಾಫ್ ಹಾಕಿ ಅದನ್ನು ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ನೀವು ಈ ಹಾಫ್ ಆ್ಯಂಡ್ ಹಾಫ್ ಪಾಯಸನ ಖಂಡಿತ ಟ್ರೈ ಮಾಡಿ, ನೀವು ಇಷ್ಟಪಡ್ತೀರಾ. ಇದನ್ನು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಮೇಲಿನಿಂದ ಅಲಂಕಾರಕ್ಕೆ ಒಂದಷ್ಟು ಗೋಡಂಬಿ, ಬಾದಾಮಿ ಇವುಗಳನ್ನು ಹಾಕಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ನೋಡ್ಬೋದು. ಹಾಗೆ ಎಲೆನ ಮಧ್ಯದಲ್ಲಿ ಹಾಕಿದ್ದೆ. ಸೊ ಇದನ್ನ ಖಂಡಿತ ಟ್ರೈ ಮಾಡಿ. ನಾನೊಂದು ಕಾಂಪಿಟೇಷನ್ಗೆ ಅಂತ ಟ್ರೈ ಮಾಡಿದ್ದೆ, ನೀವು ಟ್ರೈ ಮಾಡಿ. ಹಾಗಾದರೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಮುಂದಿನ ಹೊಸ ರೆಸಿಪಿ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಕುಕ್ಕಿಂಗ್.